ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ಕಡತವನ್ನ ಸಿಐಡಿಗೆ ವರ್ಗಾಯಿಸುವಂತೆ ಆದೇಶ. ಕಡತವನ್ನ ಸಿಐಡಿಗೆ ವರ್ಗಾಯಿಸುವಂತೆ ಡಿಜಿ ಐಜಿಪಿಯಿಂದ ಆದೇಶ ಹೋಗಿರುವಂಥದ್ದು. ಕಡತವನ್ನ ಸಿಐಡಿ ಘಟಕ ಬೆಂಗಳೂರಿಗೆ ವರ್ಗಾಯಿಸಲು ಆದೇಶವನ್ನ ಮಾಡಲಾಗಿದೆ. ಪಿಎಸ್ಐ ಪತ್ನಿ ಶ್ವೇತಾ ದೂರಿನ ಅನ್ವಯ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರ ಪಂಪನಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 105 ಸೇರಿದಂತೆ 108 ಸೇರಿದಂತೆ ಹಲವು ಸೆಕ್ಷನ್ಗಳನ್ನು ಉಲ್ಲೇಖಿಸಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದೊಂದು ನಾನ್ ಬೇಲೆಬಲ್ ಕೇಸ್ ಕೂಡ ಹೌದು. ಇದರಲ್ಲಿ ಶಾಸಕರ ಬಂಧನ ಆಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲದ ಪ್ರಶ್ನೆಯಾಗಿದೆ. ಶಾಸಕರ ಬಂಧನದ ಮೂಲಕ ಪರಶುರಾಮ್ ಸಾವಿಗೆ ನ್ಯಾಯವನ್ನು ಕೊಡಿಸುತ್ತಾ ಸಿಐಡಿ ಟೀಮ್ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆಯಾಗಿದೆ. 17 ಗಂಟೆಗಳ ಬಳಿಕ ಎಫ್ಐಆರ್ ದಾಖಲಾಗುತ್ತೆ. ಅದಾದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ವಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಇಟ್ಟುಕೊಂಡು ಆಡಳಿತ ಪಕ್ಷವನ್ನು ಟೀಕಿಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಅದಾದ ಮೇಲೆ ರಾಜ್ಯ ಸರ್ಕಾರ ಇದನ್ನು ಸಿಐಡಿಗೆ ವಹಿಸಿ ಆದೇಶವನ್ನು ಹೊರಡಿಸಲಾಗಿತ್ತು. ಇವತ್ತು ಬೆಳಗ್ಗೆ ಸಿಐಡಿ ಅಧಿಕಾರಿಗಳು ಚಾರ್ಜ್ ತೆಗೆದುಕೊಂಡಿದ್ದಾರೆ. ಪರಶುರಾಮ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೂಕ್ತ ದಾಖಲೆಗಳನ್ನು ಕೂಡ ಸಂಗ್ರಹಿಸಲಿಕ್ಕೆ ಮುಂದಾಗಿದ್ದಾರೆ. ಅದರ ಮೊದಲ ಭಾಗವಾಗಿ ಡಿಜಿ ಮತ್ತು ಐಜಿಪಿ ಈಗ ಒಂದು ಆದೇಶವನ್ನು ಯಾದಗಿರಿ ಪೊಲೀಸರಿಗೆ ರವಾನಿಸಿದ್ದಾರೆ. ಪರಶುರಾಮ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಇರುವಂತಹ ಕಡತಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಿ ಅನ್ನುವಂತಹ ಸೂಚನೆ.